ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಮೀಶೋದು ಒಂದು ಒಳ್ಳೆ ರಿವ್ಯೂ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರಾಡಕ್ಟು. ಆಲ್ಮೋಸ್ಟ್ ನಾನು ಏನಿಲ್ಲ ಅಂದರೂ ಒಂದು 40ರಿಂದ 50 ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಕೂಡ. ಮತ್ತು ಇನ್ನೊಂದು ಬ್ಲೌಸ್ ಕೂಡ ತರಿಸಿದ್ದೀನಿ, ಅದರ ರಿವ್ಯೂನೂ ಕೊಡ್ತೀನಿ ನಿಮಗೆ. ಅಂದರೆ ಅದನ್ನ ಆಲ್ರೆಡಿ ನಮ್ಮಮ್ಮ ಓಪನ್ ಮಾಡಿ ನೋಡಿದ್ದಾರೆ. ನಿಮ್ಗೆ ಅದ್ರದ್ದು ರಿವ್ಯೂ ತೋರಿಸ್ತೀನಿ ಇವಾಗ ಅದು ಹೆಂಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಇದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ಒಂದು ಸೆಕೆಂಡ್, ನಾನು ಅದನ್ನು ಕೂಡ ತೊಗೊಂಬರ್ತೀನಿ. ನೋಡಿ ಇಲ್ಲಿ ಇದು ನಿನ್ನೆ ಬಂತು ಬ್ಲೌಸ್. ಇದು 300 ಸಮಥಿಂಗ್ ಇದೆ. ನಂದು ಲೆಹಂಗಾಗೆ ಬ್ಲೌಸ್ ಇತ್ತು, ಅದು ತುಂಬ ಸಿಂಪಲ್ಲಾಗಿದೆ ಬ್ಲೌಸು. ಸೊ ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡೆ. ಆ್ಯಕ್ಚುಲಿ ಇದು ಫ್ರಂಟ್ ಬ್ಲೌಸು. ಅಂದರೆ ಇಲ್ಲಿ ನಾವು ಕಟ್ ಮಾಡ್ಕೋಬೇಕು. ಇಲ್ಲಿ ಇದನ್ನು ಕಟ್ ಮಾಡಿಕೊಂಡ್ರೆ ನಾರ್ಮಲ್ ಹೇಗೆ ಬ್ಲೌಸ್ ಹಾಕ್ಕೋತೀವ ನಾವು ಅದೇ ಥರನೇ ಇದೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಅನ್ಕೋಬೋದು ಏನು ಇಷ್ಟು ದಪ್ಪ ಇದ್ದೀರಾ ನೀವು ಅಂತ. ಇಲ್ಲ, ಇದನ್ನು 1 ಇಂಚ್ ಸ್ಟಿಚ್ ಮಾಡಿಸ್ಬೇಕು. ನಾನು 36 ಹೇಳಬೇಕಿತ್ತು, ನಾನು 38 ಹೇಳಿದೆ. ಯಾಕೆ ಗೊತ್ತಾ, 38 ಇದ್ದರೆ ಸ್ಟಿಚ್ ಮಾಡಿಸ್ಕೋಬೋದು, ಬಟ್ 36 ಹೇಳ್ಬಿಟ್ಟು ಮತ್ತೆ ಟೈಟ್ ಆಗಿಬಿಟ್ರೆ ಸೊ ಬೇಡ ಅಂತ ಹೇಳಿ ನಾನು ಅದಕ್ಕೇ ನಾನು 38 ಹೇಳಿದ್ದು. ನೋಡಿ ತುಂಬ ಚೆನ್ನಾಗಿದೆ ಇದು. ನಿಜವಾಗ್ಲೂ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ಮಾತ್ರ ಪರ್ಪಲ್ ಕಲರ್ ಇದು. ನನ್ನ ಲೆಹಂಗಾ ಆಲ್ಮೋಸ್ಟ್ ನಾನು ಯಾವುದಕ್ಕೂ ಯೂಸ್ ಮಾಡಿಲ್ಲ, ಯಾಕಂದರೆ ಪ್ರೆಗ್ನೆಂಟಾಗಿ ಬಾಣಂತಿ ಆದಮೇಲೆ ನಾನು ಏನಕ್ಕೂ ಹಾಕ್ಕೊಂಡಿಲ್ಲ. ಲೆಹಂಗಾ ಹಾಕ್ಕೊಂಡ್ರೆ ನಾನು ಒಂದ್ಸಲ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ನೋಡಿ ಇದು ಮುಂದೆಗಡೆನೂ ಅಷ್ಟೇ ವರ್ಕ್ ಇದೆ, ಹಿಂದೆನೂ ಅಷ್ಟೇ ಚೆನ್ನಾಗಿದೆ ಬ್ಲೌಸು. ನಾನು ಒಂದು ಸಲ ಇದನ್ನು ಹಾಕ್ಕೊಂಡಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಬಟ್ ಇವಾಗೆಲ್ಲ ಆಗಲ್ಲ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಇದೊಂದು ಪ್ರಾಡಕ್ಟ್ ಬುಕ್ ಮಾಡಿದ್ದು ನಾನು. ಇದು 300 ಏನೋ ಇದೆ, 300 ರೂಪಾಯಿ ಇದೆ. ಪರವಾಗಿಲ್ಲ, ಯಾಕಂದರೆ ನಾವೀಗ ಪೀಸ್ ತೊಗೊಂಡು ಹೊಲ್ಸೋಕ್ಕೆ 350 ಕೊಡಬೇಕು. ಅದು ಆ್ಯಕ್ಚುಲಿ ಈ ಥರ ಎಲ್ಲ ನಮಗೆ ಬರೋದೇ ಇಲ್ಲ ಬಿಡಿ. ಈ ಥರ ತೊಗೊಂಡು ಹೊಲ್ಸ್ಕೋಬೇಕಂದ್ರೆ ಏನಿಲ್ಲ ಅಂದರೂ ಒಂದು 800 ರುಪೀಸ್ ಆದರೂ ಹಾಗೆ ಆಗುತ್ತೆ. ಹಾಗಾಗಿ ಇದು ನಾನು ಮೀಶೋದಲ್ಲೇ ತೊಗೊಂಡಿರೋದ್ರಿಂದ ನನಗೆ ವರ್ತ್ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ನಾನು ಸ್ಯಾರಿನೂ ಕೂಡ ತೊಗೊಂಡಿದ್ದೀನಿ. ಇನ್ನೊಂದು ಬ್ಲೌಸು ತುಂಬ ಚೆನ್ನಾಗಿದೆ, ಅವೆಲ್ಲ ಏನು ರಿವ್ಯೂ ಕೊಡೋಕ್ಕೆ ಹೋಗಿಲ್ಲ. ಇದು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೈ ಫೇವ್ರೇಟ್ ಕಲರ್ ಪರ್ಪಲ್. ಸೊ ಈಗ ಇದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ಇದು ಏನಪ್ಪ ಅಂತಂದರೆ, ಈಗ ಮಸಾಲ ಬಾಕ್ಸ್ಗಳು, ಕಾಳು ಕಡ್ಡಿ ಎಲ್ಲ ಹಾಕೊಳ್ಳೋಕ್ಕೆ ಒಂದು ಅರ್ಧ kg ಇದ್ದಿದ್ದು ನಾನು ತರಿಸಿರೋದು ಫಸ್ಟ್ ಟೈಮ್. ಅಂದರೆ ಈ ಥರ ಬಾಕ್ಸ್ ತರಿಸಿರೋದು ನಾನು ಫಸ್ಟ್ ಟೈಮ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡೋಣ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಮ್ಯಾಟ್ಗಳೆಲ್ಲ ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮ್ಯಾಟು ಅಷ್ಟೇ. ಅದು ಒಂದಿದೆ, ಅಂದರೆ ಬೈ 1 get 1 ಕಾಂಬೋ ಆಫರಲ್ಲಿ ತೊಗೊಂಡಿದ್ದಲ್ವ ನಾನು. ಸೊ ನೋಡೋಣ, ಇದನ್ನು ತೋರಿಸ್ತೀನಿ ಹೇಗೆ ಬಂದಿದೆ. ಮತ್ತು ಪ್ರಾಡಕ್ಟಲ್ಲಿ ಕೆಲವ್ರು ಹೇಳ್ತಾರೆ ಚೆನ್ನಾಗಿ ಬಂದಿರಲ್ಲ ಅಂತ ಹೇಳಿ. ಸೊ ಅದಕ್ಕೆ ತೋರಿಸ್ಬಿಡೋಣ ನಮ್ಮ ವೀವರ್ಸ್ಗೂ ಕೂಡ. ಆಲ್ಮೋಸ್ಟ್ ಇದು ನಮ್ಮದು ಯೂಟ್ಯೂಬ್ ಚಾನಲ್ ಹಾಕಾದ್ಮೇಲೆ ಈ ವಿಡಿಯೋ ಆಲ್ಮೋಸ್ಟ್ ವಿಡಿಯೋಗಳನ್ನೆಲ್ಲ ಜಾಸ್ತಿ ಯಾರೂ ನೋಡ್ತಾ ಇಲ್ಲ, ಯಾಕಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಗಗನಪುಟಿನೇ ಎಲ್ಲರೂ ಲೈಕ್ ಮಾಡೋದು. ಹಾಗಾಗಿ ಇದು ಅರ್ಧ kgದು ಬಾಕ್ಸು ಎಷ್ಟು ಪುಟ್ಟದಾಗಿದೆ ಅಂತ ಅಂದರೆ, ಒಟ್ಟು ಎಷ್ಟು ಬಾಕ್ಸ್ ಬಂದಿದೆ ಗೊತ್ತಾ. ನೋಡಿ ಈ ಥರದ್ದು. ಮತ್ತು ಕ್ಲೀನ್ ಮಾಡೋಕ್ಕೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ನೋಡಿ ಗ್ಲಾಸ್ ಫಿನಿಶಿಂಗು, ಏನೇ ಹಾಕ್ಕೊಂಡ್ರು ಇದಕ್ಕೆ ಪಕ್ಕ ಕಾಣಿಸುತ್ತೆ. ಯಾರೇ ಹೊಸಬ್ರು ಬಂದು ನಮ್ಮ ಕಿಚನ್ಗೆ ಅಡುಗೆ ಮಾಡಿದ್ರು ಮತ್ತೆ ಬೀಳಲ್ಲ ಕೂಡ. ನೋಡಿ, ಹೊಸಬ್ರು ಯಾರೇ ಬಂದ್ರೂ ಪಕ್ಕ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕಿಚನಲ್ಲಿ ಏನೇನಿದೆ. ತೊಗೊಂಡು ಅಡುಗೆ ಮಾಡೋಕ್ಕೆ ಪಟ ಅಂತ ಗೊತ್ತಾಗ್ಬಿಡುತ್ತೆ. ಅರ್ಧ kg ಪರವಾಗಿಲ್ಲ, ಹಾಕ್ಕೋಬೋದು. ಒಟ್ಟು ನನಗೆ 2, 4, 6, 8, 10, 12 ಪೀಸ್ ಬಂದಿದೆ. ಇದು ಸಿಂಪಲ್ಲಾಗಿದೆ, ಚೆನ್ನಾಗಿದೆ. ಕಿಚನಲ್ಲಿ ಇದನ್ನು ಆರ್ಗನೈಸೇಷನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಎಲ್ಲ ಥರನೂ ನೋಡಿ ಮತ್ತು ರಿವ್ಯೂ ನೋಡಿ ತೊಗೋತೀನಿ. ನನಗೇನಾದರೂ ಇದು ಇಷ್ಟ ಆಗಿಲ್ಲ ಅಂತ ಅಂದರೆ ನಾನೇನು ಮಾಡ್ತೀನಿ ಅಂತ ಅಂದರೆ ರಿವ್ಯೂ ಅಲ್ಲೇ ಹಾಕ್ಬಿಡ್ತೀನಿ ನಾನು, ಇದು ಚೆನ್ನಾಗಿಲ್ಲ ಯಾರು ತೊಗೊಳಕ್ಕೆ ಹೋಗಬೇಡಿ ಅಂತ. ಬಟ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನಾನು ಒಂದು ಸಲ ವಾಶ್ ಮಾಡಿ ಆಮೇಲೆ ನಾನು ಜೋಡಿಸ್ಕೋತೀನಿ. ಆವಾಗ ಕಿಚನ್ಗೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ನಾನು ಜೋಡಿಸ್ಕೊಂಡ್ಮೇಲೆ ಒಂದು ಸಲ ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ, ಓಕೆನಾ. ಇನ್ನೊಂದು ಮ್ಯಾಟ್ ಕೂಡ ತರಿಸಿದ್ದೀನಿ, ತೋರಿಸ್ತೀನಿ.
ಇದು ಕಿಚನ್ ಡೋರ್ ಮ್ಯಾಟು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ನೋಡಿ ಎಷ್ಟು ಸಾಫ್ಟಾಗಿದೆ. ಮತ್ತು ಟೈಲ್ಸ್ ಮೇಲೆ ಹಾಕಿದ್ರೆ ಕೆಲವು ಮ್ಯಾಟ್ ಜಾರುತ್ತೆ, ಸೊ ಇದು ಜಾರಲ್ಲ. ಇದು ಇನ್ಸೈಡು, ಇದು ಟಾಪ್ ಸೈಡು, ಸ್ವಲ್ಪನೂ ಜಾರಲ್ಲ ಇದು. ನೋಡಿ ಇದು ಅಂತ ಕೊಟ್ಟಿದ್ದಾರೆ. ಇದೇನು ಗೊತ್ತಾ, ನಾವು ಪಾತ್ರೆ ವಾಶ್ ಮಾಡ್ತೀವಲ್ಲ ಅಲ್ಲಿ ಈ ಥರ ಹಿಂಗೆ ಉದ್ದಕ್ಕೆ ಹಿಂಗೆ ಹಾಕೊಳ್ಳೋ ಥರ ಕೊಟ್ಟಿದ್ದಾರೆ. ಬಟ್ ನಾನೇನು ಮಾಡಿದ್ದೀನಿ ಅಂತಂದರೆ, ನಮ್ಮ ಗಗನ ಪುಟ್ಟಿ ಹಾಗೆಲ್ಲ ಇಟ್ಕೊಳಕ್ಕೆ ಬಿಡಲ್ಲ, ಅವ್ಳು ಬಂದು ಅದ್ರ ಮೇಲೆ ಮಲ್ಕೊಂಬಿಡ್ತಾಳೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಡಬಲ್ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಂದವಾಗಿರಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದನ್ನು ಸಿಂಕ್ ಹತ್ರ ಹಾಕ್ಬಿಟ್ಟಿದ್ದೀನಿ, ನೀರೇನಾದರೂ ಬಿದ್ದರೆ ಅಬ್ಸರ್ವ್ ಮಾಡುತ್ತೆ, ಚೆನ್ನಾಗಿ ನೀರನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ, ಒಂದು ಸ್ವಲ್ಪನೂ ತಾವಾಗಕ್ಕೆ ಬಿಡಲ್ಲ ಗೊತ್ತಾ ಕಿಚನಲ್ಲಿ. ಸೊ ಅದಕ್ಕೋಸ್ಕರ ನಾನು ಇದನ್ನು ಸಿಂಕ್ ಹತ್ರ ಹಾಕಿದ್ದೀನಿ. ಇದು ಕೋಂಬೋ ಆಫರಲ್ಲಿ ನನಗೆ 200 ರುಪೀಸ್ಗೆ ಸಿಕ್ಕಿತ್ತು. ಎಷ್ಟು ಚೆನ್ನಾಗಿ, ಇದು 200 ರುಪೀಸ್ ಅಂದರೆ ಇಲ್ಲೆಲ್ಲರೂ ನಾವು ಪರ್ಚೇಸ್ ಮಾಡಿದ್ರೆ ಅಂಗಡೀಲಿ ಆಲ್ಮೋಸ್ಟ್ ಇದು ಎಷ್ಟಾಗುತ್ತೆ ನೋಡೋಣ, ನೀವೇ ಹೇಳಿ. ನಾನು ನಮ್ಮ ಮನೆಗೆ ಮೊನ್ನೆ ನಮ್ಮ ಮಾವ ಡೆತ್ ಆದಾಗ ಒಂದು ಮ್ಯಾಟ್ ತೊಗೊಬಂದಿದ್ದೆ, ಅದು 200 ರುಪೀಸ್ ಮೇಲೆ ಇತ್ತು. ಇದು ನನಗೆ ವರ್ತ್ ಅಂತ ಅನಿಸುತ್ತೆ ನೋಡಿ. ಇದೊಂದು ನೋಡಿದ್ರಲ್ಲ, ನಾನು ಆಲ್ಮೋಸ್ಟ್ ಇಷ್ಟೊಂದು ಮೀಶೋದಲ್ಲಿ ಪ್ರಾಡಕ್ಟ್ ತರಿಸಿದ್ದೀನಿ. ಇನ್ನೊಂದು ನಾನು ಡ್ರೆಸ್ಸಸ್ಗಳು ಈಗ ಜೂನ್ ಫಸ್ಟ್ ವೀಕಲ್ಲಿ 70% ಆಫರ್ ಅಂತ ಬಿಟ್ಟಿದ್ದಾರೆ. ನೋಡಬೇಕು ಅದರಲ್ಲಿ ಏನಿದೆಯೋ. ಅಂದರೆ ನಾನು ಇನ್ನೂ ವಾಟರ್ ಬಾಟ್ಲೆಲ್ಲ ನಮ್ಮ ಹಿತೈಷಿಗೆ ತರಿಸಿದ್ದೀನಿ, ಲಂಚ್ ಬಾಕ್ಸ್ ಎಲ್ಲ ಏನು ತರ್ಸೋಕ್ಕೆ ಹೋಗಿಲ್ಲ ಅವಳಿಗೆ ಇನ್ನೂ. ಯಾಕಂದರೆ ಇಲ್ಲೇ ಪರ್ಚೇಸ್ ಮಾಡೋಣ, ನಾಳೆ ಇಲ್ಲ ನಾಡಿದ್ದೇನೆ ಲಂಚ್ ಬಾಕ್ಸ್ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ ಅವ್ರ ಸ್ಕೂಲಲ್ಲಿ. ಸೊ ಅದಕ್ಕೋಸ್ಕರನೇ ಇದು ರಿವ್ಯೂ, ಇವತ್ತು ಬಂತು, ಇವತ್ತು ಮಧ್ಯಾಹ್ನ ಬಂದಿದೆ 1 ಗಂಟೆಗೆ. ಸೊ ಅದಕ್ಕೋಸ್ಕರ ಇದ್ರದ್ದೊಂದು ರಿವ್ಯೂ ಕೊಟ್ಟರೆ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಇದೆಲ್ಲ ಆಲ್ಮೋಸ್ಟ್ ಇದು ಮೊನ್ನೆ ಬಂತು, ಈ ಬ್ಲೌಸ್ ನೆನ್ನೆ ಬಂತು. ಸೊ ಹಂಗಾಗಿ ಇದು ರಿವ್ಯೂ ಕೊಡೋಣ. ಯಾಕಂದರೆ ನಮ್ಮ ಕೆಲವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ, ಅಂದರೆ ನನ್ನ ಥರ ಯೋಚನೆ ಮಾಡೋರು ಕೂಡ ಇರ್ತಾರೆ. ಯಾಕಂದರೆ ಈಗ 500 ರೂಪಾಯಿ ಕೊಟ್ಟು ನಮ್ಮ ಕೈಲಿ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ ಅಂಥವ್ರು ನಿಜವಾಗ್ಲೂ ಇದು ಮತ್ತು ನಾನು ಹೇಳಿದ್ನಲ್ಲ ನಮ್ಮ ಗಗನ ಪುಟ್ಟಿ ಸುಸು ಮಾಡಿಕೊಂಡ್ರೆ ಹಾಕಿದ್ದೀನಲ್ಲ ಬೆಡ್ಗೆ ಮ್ಯಾಟು. ಸೊ ಹಂಗಾಗಿ ಅದೆಲ್ಲ ಕೂಡ ನಾನು ಕಮ್ಮಿ ಪ್ರೈಸು, ಅಂದರೆ ನನ್ನ ಬಜೆಟ್ ಏನು ಗೊತ್ತಾ, 400 ರೂಪಾಯಿ ಒಳಗಡೆ 500 ರೂಪಾಯಿ ಒಳಗಡೆ ಇದ್ದರೆ ಅಷ್ಟೇ ನಾನು ಪರ್ಚೇಸ್ ಮಾಡೋದು. ಅದ್ರ ಮೇಲೆ ನಾನು ನಿಜವಾಗ್ಲೂ ಹೋಗೋದೇ ಇಲ್ಲ. ಇನ್ನೊಂದು ಸೀರೆ ಇದೆ 220 ರೂಪಾಯಿ, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ 220 ರೂಪಾಯಿ ಸೀರೆ. ಎಷ್ಟು ಹೇಳಿ, 220 ರೂಪಾಯಿ ತೋರಿಸ್ತೀನಿ. ಅದು ಕೂಡ ಸೀರೆ ಇದು ಎಷ್ಟು ತೂಕವಾಗಿದೆ ಗೊತ್ತಾ. ಮತ್ತು ನಾವು ಹಿಡ್ಕೊಳ್ಳೋಕ್ಕೆ ತೂಕ ಇದೆ, ಬಟ್ ಹಾಕ್ಕೊಂಡ್ಮೇಲೆ ನಾವು ಸ್ಯಾರಿ ವೇರ್ ಮಾಡೇ ಇಲ್ಲ ಅಂತ ಅನ್ಕೋಬೋದು. ಇದನ್ನು ನಾನು ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಅಂದರೆ ನಮ್ಮ ಮನೆಯವ್ರ ತಂಗಿ, ನಮ್ಮ ಮನೆಯವ್ರ ತಂಗಿ ಏನಾಗಬೇಕು ನನಗೆ, ಸೊ ಅದು ಗೊತ್ತಿಲ್ಲ, ಓರ್ಗಿತಿ ಆಗ್ತಾರ, ನಾದಿನಿ ಆಗ್ಬೋದು ಅನಿಸುತ್ತೆ. ಮೇ ಬಿ ನನ್ನ ನಾದಿನಿ ಮಗಳು ಬರುತ್ತೆ ಹೊಸ್ಕೆಗೆ ಹೋದಾಗ ಈ ಸ್ಯಾರಿನ ವೇರ್ ಮಾಡಿದ್ದೆ. ಈ ಸ್ಯಾರಿಗೆ ಬಂದು ಬ್ಲೌಸು ಗೋಲ್ಡ್ ಕಲರ್ ಏನೋ ಕೊಟ್ಟಿದ್ದಾರೆ, ಇಲ್ಲೇ ಸಿಕ್ತು ನೋಡಿ. ಇದು ಈ ಗೋಲ್ಡ್ ಕಲರು ಇದಕ್ಕೆ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಬಟ್ ನಾನು ಇದನ್ನು ಹೊಲಿಸ್ಕೊಂಡಿಲ್ಲ, ಅದಕ್ಕೆ ಅಂತಲೇ ಆನ್ಲೈನಲ್ಲಿ ಈ ಥರ ಬ್ಲೌಸ್ನ ತರಿಸ್ಕೊಂಡಿದ್ದು ನಾನು. ಇದು ಪೀಸ್ ನಾನು ತರಿಸಿರೋದು ನೋಡಿ. ಇದು ಫ್ಯಾಬ್ರಿಕ್ ತಂದು ಸ್ಟಿಚ್ ಮಾಡಿಸಿರೋದು ನಾನು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಲುಕ್ಕು ಅಂತ ಅಂದರೆ ತುಂಬ ಚೆನ್ನಾಗಿದೆ ಇದು. ಆಲ್ಮೋಸ್ಟ್ ನಾನು ಇಲ್ಲಿ ಹಾಕ್ಕೊಂಡಿದ್ರೆ ನಮ್ಮ ಮನೆ ಹತ್ರ ಎಲ್ಲ ಕೇಳಿದ್ರು, ಸೀರಿಯಸ್ಲಿ ನೀವು ನಂಬಲ್ಲ, ಬಟ್ ನಾನು ಆ ವಿಡಿಯೋಗೋಸ್ಕರ ನಾನು ಬಿಲ್ಡಪ್ ತೊಗೋತಿದ್ದೀನಿ ಅಂತ ಏನೂ ಇಲ್ಲ. ನಿಜವಾಗ್ಲೂ ಇದನ್ನು ನೀವು ಎಂಬ್ರಾಯ್ಡಿಂಗ್ ಮಾಡಿಸಿದ್ದ ಎಷ್ಟಾಯಿತು ಅಂತಲೇ ಕೇಳಿದ್ರು. ಬಟ್ ಇದು ಆನ್ಲೈನಲ್ಲಿ 220 ರೂಪಾಯಿ. ಇದು ಅಷ್ಟೇ, ಆನ್ಲೈನಲ್ಲಿ 220 ರೂಪಾಯಿ ಪ್ರೈಸ್ ಇದೆ. ಬಟ್ ನಾವು ಆನ್ಲೈನ್ ಪೇಮೆಂಟ್ ಮಾಡಿರೋದ್ರಿಂದ ನನಗೆ ಇದು 190 ರುಪೀಸ್ಗೆ ಈ ಸ್ಯಾರಿ ಸಿಕ್ಕಿದೆ. ತುಂಬ ಸಾಫ್ಟಾಗಿದೆ. ಮತ್ತು ನಾನು ಇದನ್ನು ಆಗಲೇ ಒಂದು 3-4 ಸಲ ವಾಶ್ ಮಾಡಿದ್ದೀನಿ. ಅಂದರೆ ತಂದಿದ ತಕ್ಷಣವೇ ನಾನು ಯಾವ ಬಟ್ಟೆನೂ ಹಾಗೆ ವೇರ್ ಮಾಡಲ್ಲ, ಯಾಕಂದರೆ ವಾಶ್ ಮಾಡಿ ಹಾಕ್ಕೊಳ್ಳೋದು. ಸೊ ಹಂಗಾಗಿ ಅವಾಗ ಒಂದು ಟೈಮು, ಈಗ ಮೊನ್ನೆ ಒಂದು ಟೈಮ್ ರೀಸೆಂಟಾಗಿ ವಾಶ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ಹೇಳ್ತಾ ಇರೋದು. ಮತ್ತು ಕಲರ್ ಕೂಡ ಹೋಗಿಲ್ಲ ನೋಡಿ, ಇದು ಗೋಲ್ಡ್ ಕಲರು ಸ್ವಲ್ಪನೂ ಹೋಗಿಲ್ಲ. ಈ ಬ್ಲೌಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ. ಮತ್ತು ಇದು ಫ್ರಂಟ್ ಸೈಡಲ್ಲಿ ಈ ಥರ ಒಂದು ಡಿಸೈನ್ ಬಂದಿದೆ, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಮೀಶೋದಲ್ಲಿ ನಿಜ ಯಾರಾದ್ರೂ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಖಂಡಿತ ಹೋಗಿ ಪರ್ಚೇಸ್ ಮಾಡಿ. ಇವಾಗ ಆಫರ್ ಬಿಟ್ಟಿದ್ದಾರೆ,
ನನ್ನ ಓನ್ ಒಪಿನಿಯನ್ ಏನಪ್ಪ ಅಂದರೆ, ನೀವು ರಿವ್ಯೂ ಎಲ್ಲ ಚೆಕ್ ಮಾಡಿ ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಮಗೆ 70%, 80%, 10%, 5% ಈ ಥರ ಡಿಸ್ಕೌಂಟ್ ಬಿಡ್ತಾರೆ. ನಾನು ಏನಿಲ್ಲ ಅಂದರೆ ಹೇಳಿದ್ನಲ್ಲ ನಿಮಗೆ 40ರಿಂದ 50 ಪರ್ಚೇಸ್ ಮಾಡಿದ್ದೀನಿ. ಇನ್ನೊಂದು ಇದೆ, ಅದು ದೇವ್ರ ಮನೆಗೆ ಹಾಕುವಂಥ ಮ್ಯಾಟು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಲ್ಲ ನಿಮಗೆ. ಇದು ಅಷ್ಟೇ, ಇದು ಎಷ್ಟು ಗೊತ್ತಾ, ಇದು 190 ರುಪೀಸ್ ಏನೋ, ಇದು 190 ರುಪೀಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಮತ್ತು ಅಗಲ ಕೂಡ ಇದೆ. ಇದು ಜಾರಲ್ಲ. ನಾನು ಇದನ್ನು ದೇವ್ರ ಮನೆ ಬಾಗಿಲಿಗೆ ಹಾಕಿರೋದಿದು. ನನ್ನ ಮಗಳು ಏನು ಮಾಡಿಬಿಡ್ತಾಳೆ ಅಂತಂದರೆ, ನಮ್ಮ ಗಗನಪುಟಿ ಚಿಕ್ಕವಳು ಇದ್ರ ಮೇಲೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಮತ್ತು ಇದು ವೈಟಿಗಿದೆಯಲ್ಲ, ಇದನ್ನೆಲ್ಲ ಹೋಗಿ ಹಿಂಗೆಲ್ಲ ಕಿತ್ತಾಕ್ತಾ ಇರ್ತಾನೆ. ಇದು ಅಷ್ಟೇ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಟೈಲ್ಸ್ ಮೇಲೆ ಹಾಕಿದ್ರೆ ಜಾರಲ್ಲ. ಅಂತ ಹೇಳಿದ್ನಲ್ಲ, ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಯಾಕಪ್ಪ ಪದೇ ಪದೇ ಮಿಡಲ್ ಕ್ಲಾಸ್ ಅಂತ ಯೂಸ್ ಮಾಡ್ತಾರೆ ಇವರು ಅಂತ ನೀವು ಕೇಳ್ಬೋದು. ಹೌದು, ಯಾಕಂದರೆ ನಮ್ಮ ಮನೇಲಿ ಕೆಲವು ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗೋರು ಇರ್ತಾರೆ. ಇವಾಗ ಸದ್ಯದ ಮಟ್ಟಿಗೆ ನಾನೇನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇಲ್ಲ, ನನ್ನ ಹಸ್ಬೆಂಡ್ ಹೋಗ್ತಾರೆ. ನಾವು ತರೋವಂಥ ಸಂಬಳದಲ್ಲಿ ಬಾಡಿಗೆ ಕಟ್ಕೊಂಡು ಮಕ್ಕಳು ಎಜುಕೇಷನ್ ನೋಡಿಕೊಂಡು, ನಮಗೂ ಆಸೆಗಳಿರುತ್ತೆ, ಮನೇನ ಸ್ವಲ್ಪ ಡೆಕೋರೇಷನ್ ಆಗಿ ಇಟ್ಕೋಬೇಕು, ಮತ್ತು ಚೀಪ್ ಆ್ಯಂಡ್ ಬೆಸ್ಟಾಗಿ ಏನಾದರೂ ನಾವು ಪರ್ಚೇಸ್ ಮಾಡಬೇಕು ಅನ್ನೋದು ಇರುತ್ತೆ. ಅಂಥ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು. ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಿ, ಇದು 190 ರುಪೀಸ್ ಅಂದರೆ ಸೀರಿಯಸ್ಲಿ ಈ ಕಡೆ ಎಲ್ಲ ಅಂಗಡಿಲಿ ನಿಜ ಇದೆಲ್ಲ ಸಿಗಲ್ಲ. ಈ ಬ್ಲೌಸು ಅಷ್ಟೇ, ನಾನು ಹೇಳಿದ್ನಲ್ಲ ತುಂಬ ಅಂದರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟು. ನಾನು ಹೇಳಿದ್ನಲ್ಲ, ನಾನು ಈ ಪೀಸ್ ತೊಗೊಳಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟಿಲ್ಲ, ಬಟ್ ಹೊಲ್ಸಕ್ಕೆ ನಾನು ಅಷ್ಟೊಂದು ದುಡ್ಡು ಕೊಟ್ಟಿದ್ದೀನಿ ಇದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿ, ನನಗೆ ಏನೋ ಇದೊಂಥರ ತುಂಬ ಇಷ್ಟ. ಇದೊಂದು, ಈ ಸ್ಯಾರಿ ಒಂದು, ಮತ್ತು ಅದೆಲ್ಲ ನನಗೆ ಬ್ಲೌಸ್ ಇದು ಇಷ್ಟ ಆಗಲಿಲ್ಲ. ಇದು ಸ್ವಲ್ಪ ಸಾಫ್ಟ್ ಇದೆ. ಇದಕ್ಕೆ ಏನು ಗೊತ್ತಾ, ಆವಾಗಿನ ಕಾಲದಲ್ಲಿ ಇಲ್ಲೆಲ್ಲ ಸ್ವಲ್ಪ ಫ್ರಿಲ್ಲೆಲ್ಲ ಕೊಟ್ಬಿಟ್ಟು ಹಿಂಗೆ ಹೊಲ್ಸ್ಕೊಳ್ಳೋರು ನೋಡಿ, ಆ ಥರ. ಸುಮ್ಮನೆ ಡೈಲಿ ವೇರ್ಗೆ ಅಂದರೆ ಇಲ್ಲಿ ಮನೇಲಿ ಪೂಜೆ ಗೀಜೆ ಏನಾದರೂ ಮಾಡಬೇಕಂದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆ ಥರ ಹೊಲ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮಿಷಿನ್ ತೊಗೋಬೇಕು. ಮನೇಲೆ ಸ್ಟಿಚ್ ಮಾಡ್ತೀನಿ ನಾನು, ಬಟ್ ಮಷಿನ್ ಇಲ್ಲ. ಗಾರ್ಮೆಂಟ್ಸಲ್ಲೆಲ್ಲ ಹೊಲ್ದು ಅಭ್ಯಾಸ ಇದೆ ನನಗೆ. ನನ್ನ ಡ್ರೆಸ್ ಎಲ್ಲ ನಾನೇ ಸ್ಟಿಚ್ ಮಾಡ್ಕೋತೀನಿ. ಆಮೇಲೆ ತೊಗೊಂಡ್ಮೇಲೆ ನೋಡೋಣ, ಹೊಲ್ಕೋತೀನಿ. ಆಮೇಲೆ ಇದೊಂದು ತೋರಿಸ್ಬೇಕು ನಿಮಗೆ. ಇಲ್ಲಿ ನೋಡಿ, ಇದೆಲ್ಲ ನಾನು ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ಲ, ಇದು ಅಷ್ಟೇನೆ. ಎಲ್ಲ ನಾನು ಆಲ್ಮೋಸ್ಟ್ ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಅದು ಇವತ್ತು ರಿವ್ಯೂ ಕೊಡಲೇಬೇಕಂತ ಹೇಳಿ ಎಲ್ಲನೂ ತಂದು ಮುಂದೆಗಡೆ ಹಾಕ್ಕೊಂಡು ರಿವ್ಯೂ ಕೊಡ್ತಾ ಇರೋದು ನಿಮಗೆ. ನೋಡಿ, ನನಗೆ ಇದು ಭಾಳ ಇಷ್ಟ ಆಯಿತು. ನನಗೆ ಏನೋ ಒಂಥರ ಇದು ಸಖತ್ ಇಷ್ಟ ಆಗೋಯ್ತು. ಇದಕ್ಕೆ ಇದನ್ನು ದೇವ್ರ ಮನೆ ಹತ್ರನೇ ಹಾಕ್ಬಿಟ್ಟಿದ್ದೀನಿ. ಅದು ಇನ್ನೊಂದು ಪರ್ಚೇಸ್ ಮಾಡಬೇಕು, ಯಾಕಂದರೆ ಇವಾಗ ಜೂನ್ ಫಸ್ಟ್ ವೀಕಲ್ಲಿ ಆಫರ್ ಬಿಟ್ಟಿದ್ದಾರೆ. ಸೊ ಆವಾಗ ಇನ್ನೊಂದು ತೊಗೊಂಡ್ರೆ ಇದು ವಾಶ್ ಮಾಡಿದ್ರೆ ಅದನ್ನ ಹಾಕ್ಬೋದು. ಮತ್ತು ಗ್ರೀನ್ ಮ್ಯಾಟ್ ತೊಗೊಂಡಿದ್ದೀನಿ, ಅದು ಅಷ್ಟೇ. ನನಗೆ 200 ರುಪೀಸ್ಗೆ 4 ಏನೋ ಬಂದಿದೆ. ಆಲ್ಮೋಸ್ಟ್ ದೊಡ್ಡಗೆ ಇದೆ, ಅದು ಪರವಾಗಿಲ್ಲ. ನೋಡಬೇಕು, ಇನ್ನೊಂದ್ಸಲ ಸರ್ಚ್ ಮಾಡಿ ತೊಗೋಬೇಕು. ನನಗೇನಂದರೆ ಏನು ತೊಗೊತೀನೋ ಅವನ್ನೆಲ್ಲ ಅದೇ ಜಾಗಕ್ಕೆ ಎತ್ತಿಟ್ಬಿಡ್ಬೇಕು. ನನಗೆ ಅಲ್ಲಿ ಇಲ್ಲಿ ಹಂಗಂಗೆ ಬಿಟ್ಟರೆ ಆಗಲ್ಲ. ಸೊ ಹಂಗಾಗಿ ಎಲ್ಲನೂ ಹಂಗಂಗೆ ಕ್ಲೀನ್ ಮಾಡಿ ಎತ್ತಿಟ್ಬಿಡ್ತೀನಿ. ನೋಡಿದ್ರಲ್ಲ, ನನ್ನ ಮೀಶೋ ರಿವ್ಯೂಗಳು ಕೊಟ್ಟಿದ್ದೀನಿ. ತುಂಬ ಇಷ್ಟ ಆಯಿತು ನನಗಂತೂ. ಈ ಬಾಕ್ಸ್ ನೋಡ್ತಾ ಇದ್ದರೆ ಸಖತ್ ಕ್ಯೂಟಾಗಿದೆ. ನಾನು ಇದನ್ನು ತೊಳ್ಬಿಟ್ಟು ಎಲ್ಲ ಆರ್ಗನೈಸೇಷನ್ ಮಾಡಿಕೊಂಡು ನಿಮಗೆ ಆಮೇಲೆ ನಾನು ತೋರಿಸ್ತೀನಿ ಕಿಚನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಪುಟ್ಟಾಗಿದೆ. ಕಡಲೆಬೀಜ, ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಈ ಥರ ಹೆಸರುಬೇಳೆ, ಇದೆಲ್ಲ ಒಂದು ಅರ್ಧ kg ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬೋದು ಇದರಲ್ಲಿ. ಮತ್ತು ಬೀಳಲ್ಲ, ಇದು ಅಷ್ಟು ಗ್ರಿಪ್ ಇದೆ ನೋಡಿ, ಬೀಳಲ್ಲ. ಗ್ಲಾಸ್ ಸಡನ್ನಾಗಿ ಯಾರಾದರೂ ನೋಡಿದ್ರೆ ಇದನ್ನ ಗ್ಲಾಸ್ ಅನ್ಕೋತೀರಾ, ಬಟ್ ಗ್ಲಾಸ್ ಅಲ್ಲ, ಇದು ಪ್ಲಾಸ್ಟಿಕ್ಕು, ಫೈಬರು. ನಾವು ಮೇಡ್ ಇನ್ ಇಂಡಿಯಾ, ಎಲ್ಲ ನಮ್ಮ ಇಂಡಿಯಾದವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ಅದೊಂದು ತುಂಬ ಖುಷಿ ಇದೆ. ಇದೆಲ್ಲ ಏನು ಗೊತ್ತಾ, ಇಲ್ಲೇ ಮಾಡೋಕ್ಬಿಟ್ರೆ ನಮ್ಮ ಗಗನ ಅವರು ಎಲ್ಲ ತೆಗ್ದು ಹಾಕ್ಬಿಡ್ತಾರೆ. ಸೊ ಹಂಗಾಗಿ ಇದೆಲ್ಲ ಪಟ ಅಂತ ಎತ್ತಿಟ್ಬಿಡ್ತೀನಿ. ಓಕೆನಾ? ನನ್ನ ಬ್ಲಾಗ್ ಇಷ್ಟ ಆಯ್ತಾ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನನ್ನಂಥ ಹೆಣ್ಮಕ್ಳು ಮನೆ ತುಂಬ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿ ಇಟ್ಕೋಬೇಕು ಅನ್ನೋದಾದರೆ ಹೋಗಿ ಮೀಶೋದಲ್ಲಿ ಜೂನ್ ಫಸ್ಟ್ ವೀಕು, ಮೇ ಅಲ್ಲ, ಜೂನ್ ಫಸ್ಟ್ ವೀಕ್ ಅಂದರೆ 1ನೇ ತಾರೀಕು 70% ಮತ್ತು 80% ಆಫರ್ ಬಿಟ್ಟಿದ್ದಾರೆ. ಸೊ ದಯವಿಟ್ಟು ಯಾರಾದರೂ ಹೋಗಿ ತೊಗೊಳ್ಳೋದಾದರೆ ತೊಗೊಳ್ಳಿ. ಇದೇನು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ನಮ್ಮ ಜನಗಳಿಗೆ ನಾವು ಏನೇ ವಿಡಿಯೋ ಮಾಡಿದ್ರು ಕಷ್ಟ, ಎಲ್ಲ ಪ್ರಮೋಷನ್ ಮಾಡ್ತಾರೆ, ದುಡ್ಡೆಲ್ಲ ಬಾಚಿ ಬೆಳೆದು ಇಟ್ಕೋತಾರೆ ಅಂತ.
ಬಟ್ ನಮಗೆ ಯಾವುದೇ ರೀತಿಯಾದಂಥ ಪ್ರಮೋಷನ್ ಮಾಡ್ತಾ ಇಲ್ಲ. ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಾ ಇರೋದು ಅಷ್ಟೇ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್. ಮತ್ತು ನಾನು ಯಾವುದಾದ್ರೂ ಡ್ರೆಸ್ ಅಥವಾ ಬೇರೆ ಏನಾದರೂ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ರೆ ಅದನ್ನ ನಿಮಗೆ ಖಂಡಿತ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ನಮಸ್ಕಾರ.